ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ ನೀರು. ಕೃಷ್ಣಾ ನದಿ ಒಳಹರಿವು ಮತ್ತೊಮ್ಮೆ 1 ಲಕ್ಷ ಕ್ಯೂಸೆಕ್ಗೆ ಏರಿಕೆ. ಮಹಾರಾಷ್ಟ್ರದ ಕೊಯ್ನಾ ಜಲಾಶಯ ಭರ್ತಿ ಹಂತಕ್ಕೆ. 105 ಟಿಎಂಸಿ ಸಾಮರ್ಥ್ಯದ ಕೊಯ್ನಾ ಡ್ಯಾಂ 86% ಭರ್ತಿ. ಸಂಪೂರ್ಣ ಖಾಲಿಯಾಗಿದ್ದ ಕೊಯ್ನಾ ಜಲಾಶಯ ಜೂನ್ ಜುಲೈ ತಿಂಗಳಲ್ಲಿ ಸುರಿದಂತ ಮಳೆಯಿಂದ ಭರ್ತಿಯ ಹಂತಕ್ಕೆ ಇದ್ದ ಕೃಷ್ಣಾ ನದಿ ಒಳಹರಿವು ಕ್ಷಣ ಕ್ಷಣಕ್ಕೆ ಏರಿಕೆ ಆಗ್ತಾ ಇದೆ. ಪ್ರವಾಹದ ಪರಿಸ್ಥಿತಿ ತಪ್ಪಿಸೋಕೆ ಆಲಮಟ್ಟಿ ಅಣೆಕಟ್ಟಿನಿಂದ ಅಷ್ಟೇ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಚಿಕ್ಕೋಡಿ ಬಳಿಕ ಕೃಷ್ಣಾ ನದಿ ಒಳಹರಿವು 1 ಲಕ್ಷ ಗಡಿ ದಾಟಿದೆ. ಕೃಷ್ಣಾ, ವೇದಗಂಗಾ, ದೂದ್ಗಂಗಾ ನದಿಗಳ ಒಳಹರಿವು ಹೆಚ್ಚಳ ಆಗಿರೋದು. ಇತ್ತ ಕೃಷ್ಣಾ ನದಿ ಒಳಹರಿವು ಕ್ಷಣ ಕ್ಷಣಕ್ಕೆ ಏರಿಕೆ ಆಗ್ತಾ ಇದೆ. ನುಡಿ ಚಿಕ್ಕೋಡಿ ಉಪವಿಭಾಗದಲ್ಲಿ 8 ಕೆಳ ಹಂತದ ಸೇತುವೆಗಳು ಜಲಾವೃತವಾಗಿ ಹೋಗಿದೆ. ಸಂಪೂರ್ಣ ಖಾಲಿಯಾಗಿತ್ತು ಕೊಯ್ನಾ ಜಲಾಶಯ. ಆದರೆ ಕೃಷ್ಣಾ ನದಿ ಒಳಹರಿವು 1 ಲಕ್ಷ ಕ್ಯೂಸೆಕ್ಗೆ ಏರಿಕೆ ಆಗ್ಬಿಟ್ಟಿರೋದು. ಕೃಷ್ಣಾ ನದಿ ತೀರದಲ್ಲಿ ಅಲರ್ಟ್ ಆಗಿದೆ ಜಿಲ್ಲಾಡಳಿತ. ಎಲ್ಲರಿಗೂ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಮಹಾರಾಷ್ಟ್ರದ ಕೊಯ್ನಾ ಜಲಾಶಯ ಭರ್ತಿ ಹಂತಕ್ಕೆ ಬಂದಿರೋದು. ಸರ್, ಈಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಾಗಿರೋದ್ರಿಂದ ಈಗ ಆಲ್ರೆಡಿ 91,000 ಕ್ಯೂಸೆಕ್ಸ್ ನೀರು ಕೃಷ್ಣಾ ನದಿಗೆ ಹರಿದು ಬರತೈತಿ. ಮತ್ತು ಈಗ ಆಲ್ರೆಡಿ 6,000 ಕ್ಯೂಸೆಕ್ಸನ್ನು ನಮ್ಮ ಕೊಯ್ನಾ ಡ್ಯಾಮ್ದವರು ಕೂಡ ಬಿಟ್ಟಿದ್ದಾರೆ ಈಗ. ಮತ್ತು ಅದೇ ರೀತಿಯೊಳಗೆ ನಮ್ಮ ರಾಧಾನಗರದಿಂದನೂ ಕೂಡ 2,800 ನೀರು ಬಿಟ್ಟಿದ್ದಾರೆ. ಮತ್ತು ಇದೇ ರೀತಿಯಾಗಿ ಮಳೆ ಕೂಡ ಬಹಳಷ್ಟು ಆಗತೈತಿ ಹಿಂದೆ. ಮತ್ತು ಹಿಂಗಾದ್ರೆ ನದಿ ಪಾತ್ರದ ಜನರಿಗೆ ಸ್ವಲ್ಪ ಬೆಳಗಾವಿ ಜಿಲ್ಲಾಡಳಿತ ಎಚ್ಚೆತ್ಕೊಂಡ ಜನರಿಗೆ ಜಾಗೃತಿಯನ್ನು ಮೂಡಿಸೋದನ್ನು ಮಾಡಬೇಕು. ಮತ್ತು ಇನ್ನೂ ನದಿ ಏನಾಗೈತೆ ಇನ್ನು ಮಳೆ ಹೆಚ್ಚಾಗೈತೆ ಮತ್ತು ಇನ್ನೂ ಹೆಚ್ಚಿಗೆ ನೀರು ಬಿಡುವಂಥ ಸಾಧ್ಯತೆ ಕೂಡ ಬಹಳಷ್ಟು ಐತಿ. ಅದಕ್ಕೆ ಈಗ ಆಲ್ರೆಡಿನೇ ಪೈಲಾನ ಸ್ವಲ್ಪ ಎಚ್ಚೆತ್ಕೊಂಡ್ರಂತಂದ್ರೆ ನದಿ ಪಾತ್ರದ ಜನರನ್ನ ರಕ್ಷಣೆ ಮಾಡೋದ್ರಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಮುಂದಾಳಿತವನ್ನು ವಹಿಸಬೇಕಂತೇಳಿ ನಾವು ಮನವಿಯನ್ನು ಮಾಡ್ತೀವಿ. ಸರ್, ಈಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಾಗಿರೋದ್ರಿಂದ ಈಗ ಆಲ್ರೆಡಿ 91,000 ಕ್ಯೂಸೆಕ್ಸ್ ನೀರು ಕೃಷ್ಣಾ ನದಿಗೆ ಹರಿದು ಬರತೈತಿ. ಮತ್ತು ಈಗ ಆಲ್ರೆಡಿ 6,000 ಕ್ಯೂಸೆಕ್ಸನ್ನು ನಮ್ಮ ಕೊಯ್ನಾ ಡ್ಯಾಮ್ದವರು ಕೂಡ ಬಿಟ್ಟಿದ್ದಾರೆ ಈಗ. ಮತ್ತು ಅದೇ ರೀತಿಯೊಳಗೆ ನಮ್ಮ ರಾಧಾನಗರದಿಂದನೂ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿ ಈ ನಮ್ಮ ರಾಜ್ಯದಲ್ಲಿ ಮಳೆ ಆಗದೇ ಇದ್ರೂ ಅಕ್ಕಪಕ್ಕದ ರಾಜ್ಯದಲ್ಲಿ ವಿಪರೀತ ಮಳೆಯಿಂದ ನಮ್ಮ ಜಲಾಶಯಗಳೆಲ್ಲ ಹೇಗೆ ತುಂಬಿ ಹರಿತಾ ಇದೆ? ಜಿಲ್ಲಾಡಳಿತ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ? ಮಹಾರಾಷ್ಟ್ರದಲ್ಲಿ ಮಳೆ ಮುಂದುವರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಕೃಷ್ಣಾ ನದಿಯ ತೀರದಲ್ಲಿದೆ. ಅಲ್ಲಿ ದಿನಕ್ಕೆ ಏನು ಒಳಹರಿವು ಹೆಚ್ಚಾಗುವಂಥದ್ದು. ಹಾಗಾಗಿ ಈಗ ಕೃಷ್ಣಾ ನದಿಯ ಒಳಹರಿವು 1 ಲಕ್ಷ ಕ್ಯೂಸೆಕ್ ತಲುಪಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಏನಂದ್ರೆ ಮಹಾರಾಷ್ಟ್ರದಲ್ಲಿ ಏನು ಅತಿ ದೊಡ್ಡ ಜಲಾಶಯ ಆಗಿರ್ತಕ್ಕಂಥ ಕೊಯ್ನಾ ಜಲಾಶಯ ಸಂಪೂರ್ಣವಾಗಿ ಖಾಲಿ ಆಗಿತ್ತು. ಅದರ ಕೆಳಗೆ 2 ತಿಂಗಳಲ್ಲಿ ಸುರಿದಂತ ಮಳೆಯಿಂದ ಈಗ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯ 86% ಭರ್ತಿಯಾಗಿದೆ. ಯಾಕಂದ್ರೆ 105 ಟಿಎಂಸಿ ಸಾಮರ್ಥ್ಯದ ಒಂದು ಜಲಾಶಯದಲ್ಲಿ 86% ಮಳೆ ಏನು ನೀರು ಸಂಗ್ರಹ ಆಗಿದ್ದರಿಂದ ಕೊಯ್ನಾ ಜಲಾಶಯದಿಂದ ಈಗ ಹಂತವಾಗಿ 5,000 ಕ್ಯೂಸೆಕ್ ನೀರನ್ನ ಪ್ರತಿದಿನವೂ ಕೂಡ ಬಿಡಲಾಗ್ತಿರ್ತಕ್ಕಂಥದ್ದು. ಇದರಿಂದ ಕೃಷ್ಣಾ ನದಿಯ ಒಳಹರಿವಿಗೆ 1 ಲಕ್ಷ ಕ್ಯೂಸೆಕ್ ಗಡಿ ದಾಟಿರ್ತಕ್ಕಂಥದ್ದು. ಇದರಿಂದ ಚಿಕ್ಕೋಡಿ ಉಪವಿಭಾಗದಲ್ಲಿ ಬರ್ತಕ್ಕಂಥ ಏನು ಕೃಷ್ಣಾ ಆಗಿರ್ಬೋದು, ವೇದಗಂಗಾ, ದೂದ್ಗಂಗಾ ನದಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ಕೆಳ ಹಂತದ ಸೇತುವೆ ಕೂಡ ಜಲಾವೃತಗೊಂಡಿದೆ. ಇದೇ ರೀತಿ ಮಹಾರಾಷ್ಟ್ರದ ಮಳೆ ಮುಂದುವರೆದಿದೆ. ಆಗ ಮಹಾರಾಷ್ಟ್ರದ ಮಳೆ ನೀರು ಜೊತೆಗೆ ಜಲಾಶಯದಿಂದ ಕೂಡ ಭಾರಿ ಪ್ರಮಾಣದ ನೀರನ್ನು ಹೊರಗೆ ಬಿಡುವಂತ ಏನು ಆರಂಭ ಆದ್ರೆ ಆಗ ಕೃಷ್ಣಾ ನದಿ ತೀರದ ಪ್ರವಾಹದ ಪರಿಸ್ಥಿತಿ ಎದುರಾಗುತ್ತೆ. ಆ ಪರಿಸ್ಥಿತಿ ಎದುರಾಗಬಾರ್ದು ಅಂತ ನಿಟ್ಟಿನಲ್ಲಿ ಈಗ ಏನೋ ಒಂದಿಷ್ಟು ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಿರ್ತಕ್ಕಂಥದ್ದು. ಹಾಗಾಗಿ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹಿಪ್ಪರಿಗೆ ಬ್ಯಾರೇಜ್ ಆಗಿರ್ಬೋದು, ಆಲಮಟ್ಟಿ ಅಣೆಕಟ್ಟು ಆಗಿರ್ಬೋದು, ಇಲ್ಲಿಂದ ಅಷ್ಟೇ ಪ್ರಮಾಣದ ನೀರನ್ನು ಹೊರಗೆ ಬಿಡುವ ಮೂಲಕ ಏನು ಜಲಾಶಯಗಳಲ್ಲಿ ಹಿನ್ನೀರಿನಿಂದ ಪ್ರವಾಹದ ಪರಿಸ್ಥಿತಿ ಎದುರಾಗಬಹುದು. ಅದೇ ರೀತಿ ತೊಂದರೆ ಆಗಬಾರಂತ ನಿಟ್ಟಿನಲ್ಲಿ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಜಿಲ್ಲಾಡಳಿತ ತೆಗೆದುಕೊಳ್ತಾ ಇದೆ. ಈಗಾಗಲೇ ಸ್ವತಃ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳಿಂದ ಏನು ಸಂಪಗಾವಿ ನೇತೃತ್ವದ ತಂಡವನ್ನು ಕೂಡ ರಚನೆ ಮಾಡಿರ್ತಕ್ಕಂಥ ತಂಡವನ್ನ ಈಗಾಗಲೇ ನದಿ ಪಾತ್ರದಲ್ಲಿ ಏನು ಕಟ್ಟೆಚ್ಚರ ವಹಿಸುವಂತೆ ಈಗಾಗಲೇ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಶ್ರೀಧರ್, ತಮ್ಮ ಡೀಟೇಲ್ಸ್ಗಾಗಿ.